ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರೆ ಈಗಷ್ಟೇ ಹೊರಗಡೆ ಹೋದ್ರು. ಜಾನು, ಏನಾಯ್ತಣ್ಣ? ಯಾಕೆ ನನ್ನ ಮನೇಲೇ ಇದ್ರು ಫೋನ್ ಮಾಡಿ ಮನೇಲಿ ಇದೆಯಾ ಇಲ್ವಾ ಅಂತ ಕೇಳ್ತಿದ್ಯಲ್ಲ? ಯಾಕೆ ನನ್ನ ಮೇಲೆ ಡೌಟಾ ನಿನಗೆ? ಓ, ಇವಳೇನಾದ್ರೂ ಚುಚ್ಕೊಟ್ಲಾ ನಿನಗೆ? ರಾಜ್ ರಿಸರ್ಚಿಗೆ ಹೆಲ್ಪ್ ಮಾಡೋದನ್ನ ತಪ್ಸಿದ್ಲು, ಈಗ ನಿನ್ನತ್ರ ಏನ್ ಹೇಳಿದ್ಲು? ಅಣ್ಣ, ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇವಳು ನಮ್ ಮಧ್ಯೆನೆ ಬೆಂಕಿ ಹಚ್ಚೋಳು, ನಮ್ ಸಂಬಂಧಗಳನ್ನ ದೂರ ಮಾಡ್ತಿದ್ದಾಳೆ. ಸ್ವಲ್ಪ ಹೊರಗ್ನವ್ರನ್ನ ಬಿಟ್ಟು ಮನೆಯವ್ರ ಮಾತನ್ನ ನಂಬೋದನ್ನ ಕಲಿ. ಇಲ್ಲ ಅಂದ್ರೆ ಇವಳು ಸುಳ್ಗಳಿಂದ ಮನೆನೇ ಹೊಡೆದು ಹಾಕ್ಬಿಡ್ತಾಳೆ. ನಾಳೆ ಸಫರ್ ಮಾಡೋದು ನೀನು ಮತ್ತೆ ನಮ್ ಫ್ಯಾಮಿಲಿ. ಅಲ್ಲ ಜಾನು, ಒಂದ್ ನಿಮಿಷ ನಿಂತ್ಕೋ. ಸಾಹೇಬ್ರೆ, ಸುಮ್ನವ್ರೆ ಪ್ಲೀಸ್. ನಂಗೆ ಮೊದಲೇ 100 ಟೆನ್ಷನ್ ಇದೆ, ನೀವಿನ್ನ ಟೆನ್ಷನ್ ಕೊಡಬೇಡಿ. ಮನೆಯವ್ರಿಗೆ ಹೇಳಿದಾಗೆ ನಿಮಗೂ ಹೇಳ್ತಾ ಇದ್ದೀನಿ, ನೀವು ಅವ್ರ ವಿಷಯದ ತಲೆ ಹಾಕ್ಬೇಡಿ, ಅವರು ನಿಮ್ಮ ವಿಷಯದ ತಲೆ ಹಾಕಲ್ಲ. ಸ್ವಲ್ಪ ದಿನ ಶಾಂತಿ ಬೇಕು. ಅದ್ಕೆ 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 ನಿಮ್ಮ ಬ್ರಿಲಿಯನ್ಸ್ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ ಅದ್ಕೆ. ಓ ಮೈ ಗಾಡ್, ಏನ್ ಸೂಪರ್ ಪ್ಲಾನ್ ಅದ್ಕೆ ನಿಮ್ದು. ಅವಳಂತೂ ಹುಚ್ಚಿ ಆಗ್ಬಿಡ್ತಾಳ ಅಷ್ಟೇ. ಜಾನ್ವಿ ಇವಾಗಷ್ಟೇ ಹೊರಗೆ ಹೋದ್ಲು, ಈಗ ನೋಡಿದ್ರೆ ದಿಢೀರ್ ಅಂತ ರೂಮಿಂದ ಹೊರಗೆ ಬರ್ತಾ ಇದ್ದಾಳಲ್ಲ ಅಂತ ತಲೆ ಕೆಡ್ಸ್ಕೊಂಡು ಹುಚ್ಚಿ ಆಗ್ಬಿಡ್ತಾಳೆ ಅಷ್ಟೇ. ನೀವ್ ಏನೇ ಹೇಳಿ ಅದ್ಕೆ, ನೀವಂತೂ ಸೂಪರ್ ಅದ್ಕೆ ನೀವು. ನೀನು ಗಾಡಿನ ಪಕ್ಕದ ರೋಡಲ್ಲಿ ಪಾರ್ಕ್ ಮಾಡ್ಬಿಟ್ ಬಾ, ಓಕೆನಾ? ಓಕೆ, ಬೇಗ ಹೋಗು. ಬಾ ಬೇಗ ಬಾ ಬಾ. ಬೇಗ ಬಾ. ಫಸ್ಟ್ ನಿನ್ ರೂಮ್ಗೆ ಹೋಗು. ಅವಳೇನಾದ್ರೂ ನೋಡಿದ್ರೆ ಅತ್ತೆ ಮಾವನ್ ಕರೆದು ಗ್ಯಾರಂಟಿ ಗಲಾಟೆ ಮಾಡ್ತಾಳೆ. ಅವ್ರೇನಾದ್ರೂ ಬಂದು ಕೇಳಿದ್ರೆ ನೀನ್ ಈಗಷ್ಟೇ ನಿದ್ದೆಯಿಂದ ಎದ್ದು ಬಂದಿದ್ಯಾ ಅನ್ನೋ ತರ ಇರ್ಬೇಕು, ಗೊತ್ತಾಯ್ತಾ? ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊ ಹೋಗು. ನೀನೇನೋ ಇನ್ನೂ ಏನಿಂತಿದ್ಯಾ, ನಿನ್ ರೂಮ್ಗೆ ಹೋಗು. ಸರಿ ಅಕ್ಕ. ಆಟ ನಾನ್ ಅನ್ಕೊಂಡ್ ಹಾಗೆ ಶುರುವಾಗಿ ಅವಳು ಪೂರ್ತಿ ಹುಚ್ಚ ಹಿಡಿಸಿ ಈ ಮನೆಯಿಂದ ಓಡಿಸಿ. ಅದಕ್ಕೆ ಯಾರೋ ಬಂದ್ರು ಅನ್ಸುತ್ತೆ. ಏನಾಯ್ತು? ಪ್ಲಾನ್ ಸಕ್ಸಸ್ಸಾ? ಅಬ್ಸಲ್ಯೂಟ್ಲಿ ಸಕ್ಸಸ್. ಮಾವನ್ ದೃಷ್ಟಿಲಿ ಇನ್ನಷ್ಟು ಬೀಳ್ತಾಳೆ ಅಂತ ಅನ್ಕೊಂಡಿದ್ದೆ. ಅದೇನೋ ಹೇಳ್ತಾರಲ್ಲ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಬ್ಯಾಕ್ ಅರೌಂಡ್ ಅಂತ. ತೀರ್ಥನ್ ದೃಷ್ಟಿಲೇ ಬಿದ್ದಿದ್ದಾಳೆ. ತೀರ್ಥ ಅವಳನ್ನ 100% ನಂಬಿದ್ದ. ಈಗ ಅದರಲ್ಲಿ 5% ಡಿಸ್ಕೌಂಟ್ ಆಗಿದೆ. ಮುಂದೆ ನಮ್ಮ ಪ್ಲಾನ್ ಏನು? ಈ ಚೆಸ್ ಆಟದಲ್ಲಿ ನಾನ್ ಮೂವ್ ಮಾಡಿರೋದು ಜಸ್ಟ್ ಒಬ್ಬ ಸೋಲ್ಜರ್ನ. ಇನ್ನು ಆನೆ, ಕುದುರೆ, ಒಂಟೆ, ಮಂತ್ರಿ ಎಲ್ಲ ಬಾಕಿ ಇದ್ದಾರೆ. ಕಾದು ನೋಡು, ಗೊತ್ತಾಗುತ್ತೆ.
ಅಕ್ಕ ಅಕ್ಕ ಈ ಮನೇಲಿ ಏನ್ ನಡೀತಿದ್ಯಾ ಅಕ್ಕ? ನಿಜ ಅಕ್ಕ, ನಾನು ಜನ್ವಿ ಆಚೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ನೀವು ಆಂಟಿ ಯಾವಾಗ ಬೇಡ ಅಂದ್ರೋ ಅವಾಗ ನಾನು ಹೋಗೋದ್ ಬೇಡ ಅಂತ ಫಿಕ್ಸ್ ಆದೆ. ಆದ್ರೆ ನಾನು ಹೋಗೋ ಅಷ್ಟರಲ್ಲಿ ಜಾನ್ವಿ ಬಂದ್ಲು. ನನಗೆ ಶಾಕ್ ಆಯ್ತು. ನಾನು ಬೇಡ ಅಂತ ಹೇಳೋಣ ಅನ್ನೋಷ್ಟರಲ್ಲಿ ನಿಮ್ಗೂ ಜಾನ್ವಿಗೂ ಜಗಳ ಶುರು ಆಯ್ತು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಹೊರಗಡೆ ಹೋದ್ಮೇಲೂ ಜಾನ್ವಿ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಆಟ ಮಾಡಿದ್ಲು. ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂತಾನೆ ಗೊತ್ತಾಗಿಲ್ಲ ಅಕ್ಕ. ಮನೆಗೆ ಬಂದ್ಮೇಲೆ ಗೊತ್ತಾಗಿದ್ದು ನಿಮ್ಗೆ ತೀರ್ಥವ್ರು ತುಂಬಾನೇ ಬೈದ್ರು ಅಂತ. ಐ ಆಮ್ ರಿಯಲಿ ಸಾರಿ ಅಕ್ಕ. ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ಅಲ್ಲ ಅಕ್ಕ, ಜಾನ್ವಿ ಅಂತ ಟ್ರಿಕ್ ಯೂಸ್ ಮಾಡಿ ನಿನ್ನ ಸಿಗಾಕ್ಸಿದ್ರು ನೀವ್ ಯಾಕೆ ತೀರ್ಥ ಅವ್ರಿಗೇನು ಹೇಳಿಲ್ಲ? ಈ ಮನೇಲಿ ನಾನು ತುಂಬಾ ಮರ್ಯಾದೆ ಕೊಡ್ತಿದ್ದೆ ನಮ್ಮ ಅಕ್ಕನ್ಗೆ. ಅಷ್ಟೇ ಮರ್ಯಾದೆ ಇವಾಗ ನಾನು ನಿಮಗ್ ಕೊಡ್ತಿದ್ದೀನಕ್ಕ. ಅದಕ್ಕೆ ಕಾರಣನೇ ನಿಮ್ ಈ ಸೈಲೆಂಟ್ ನೇಚರ್. ಯಾರು ಏನ್ ಹೇಳಿದ್ರು ನೀವೆಷ್ಟು ಕಾಮ್ ಆಗಿರ್ತೀರಾ, ಸೈಲೆಂಟ್ ಆಗಿರ್ತೀರಾ. ತಪ್ಪು ಬೇರೆಯವ್ರದಂತ ಗೊತ್ತಿದ್ರು ಅವ್ರು ಕೆಟ್ಟವ್ರು ಅಂತಾನು ಹೇಳಲ್ಲ ನೀವು. ಹೇಗಕ್ಕ ಸಾಧ್ಯ ಇವೆಲ್ಲ? ಇಷ್ಟೊಳ್ಳೆತನ ಹೇಗಕ್ಕ ಬಂತು? ಇಲ್ಲ ಅಕ್ಕ, ಜನ ತನ್ ತಪ್ಪಿದ್ರು ಬೇರೆಯವ್ರ ಮೇಲೆ ಅದನ್ನ ಹಾಕ್ತಾರೆ. ನೀವಾದ್ರೆ ನಿನ್ನೆ ನಡೆದಿದ್ದ ಇನ್ಸಿಡೆಂಟ್ ನಾನು ತೀರ್ಥವ್ರಿಗೆ ಹೇಳೇ ಹೇಳ್ತೀನಿ. ಜಾನ್ವಿಗೆ ಪನಿಷ್ಮೆಂಟ್ ಕೊಡಿಸ್ತೀನಕ್ಕ. ಒಂದ್ ನಿಮಿಷ. ಹೇಳಿ ಅಕ್ಕ. ಸಾಹೇಬ್ರಿಗೆ ಏನು ಹೇಳ್ಬೇಡಿ, ಸುಮ್ನೆ ತಂಗಿ ಮೇಲೆ ಕೋಪ ಮಾಡ್ಕೋತಾರೆ. ಆಮೇಲೆ ಇದೆಲ್ಲ ಸಂಚು ಅಂತ ಗೊತ್ತಾದ್ರೆ ನಾಳೆ ದಿನ ತಂಗಿ ನಂಬೋದನ್ನೇ ಬಿಟ್ಬಿಡ್ತಾರೆ. ಹಾಗಾಗ್ಬಾರ್ದು. ಬೇಡ ಅಂತ ಸುಮ್ನಿದ್ರೆ ತಪ್ಪು ನಿಮ್ದಂತ ಆಗಲ್ವಾಕ? ನಾನೇನೋ ಮಾಡ್ತೀನಿ, ನಾನೆಲ್ಲ ಸರಿ ಮಾಡ್ಕೋತೀನಿ. ನೀವ್ ಮಾತ್ರ ಏನು ಹೇಳಕ್ ಹೋಗ್ಬೇಡಿ. ಅಕ್ಕ, ಎಷ್ಟೊಳ್ಳೆಯವ್ರಕ್ಕ ನೀವು. ಇಂಥ ಒಳ್ಳೆ ಮನ್ಸು ಹೇಗಕ್ಕ ಬರುತ್ತೆ? ನಿಮ್ ಮೇಲಿದ್ ಗೌರವ ನನಗೆ ಜಾಸ್ತಿ ಆಗ್ತಿದೆ. ನಿಮ್ಮನ್ನ ಅಮ್ಮ ಅಂತ ಕರಿಬೇಕು ಅನ್ನಿಸ್ತಿದೆ. ಆದ್ರೆ ವಯಸ್ಸಲ್ಲಿ ನೀವು ಇನ್ನೂ ಚಿಕ್ಕವರು, ಅದಕ್ಕೆ ಅಕ್ಕ ಅಂತಾನೆ ಕರಿತೀನಿ. ಅಕ್ಕನೂ ಅಮ್ಮನಾಗೆ ಅಲ್ವಾ ಅಕ್ಕ? ಅಕ್ಕ, ಇನ್ನೊಂದು ವಿಷಯ, ನನ್ನ ರಾಜಶೇಖರ್ ಅಂತ ಕರೆಯೋ ಬದಲು ರಾಜೇಶ್ ಅಂತ ಕರಿತೀರಾ? ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಅಕ್ಕ, ನನ್ನ ಜೀವನದ ಒಂದು ದೊಡ್ಡ ಸೀಕ್ರೆಟ್ನ ನಾನು ನಿಮ್ಮ ಹತ್ರ ಹೇಳಬೇಕು. ಇದುವರೆಗೂ ಅದನ್ನ ಯಾರ ಹತ್ರನೂ ಹೇಳಿಲ್ಲ. ನೀವು ಯಾವತ್ತು ನನ್ನ ತಮ್ಮ ಅಂತ ಅನ್ಕೊಂತೀರೋ ಅವತ್ತು ನಾನು ಆ ಸೀಕ್ರೆಟ್ನ ನಿಮ್ಮ ಹತ್ರ ಹೇಳ್ತೀನಕ್ಕ. ತಲೆಯಲ್ಲಿ ಹುಳ ಬಿಟ್ಟಿದ್ದೀನಿ. ಅದೇನ್ ಸೀಕ್ರೆಟ್ ಅಂತ ನೀನ್ ಒತ್ತಾಡು. ಆಮೇಲಿದೆ ಅಸಲಿ ಕತೆ. ಬರ್ತೀನಕ್ಕ. ಸಾಹೇಬ್ರೆ, ಏನ್ ವಿಷಯ? ಏನಾಯ್ತು ಅಂತಾನೆ ಹೇಳಲಿಲ್ಲ. ತೀರ್ಥ, ತೀರ್ಥ,
ಏನಾಯ್ತು? ಎನಿ ಪ್ರಾಬ್ಲಮ್? ಏನಿಲ್ಲ ಅದಕ್ಕೆ. ಅಲ್ಲ, 5 ನಿಮಿಷ ಮನೇಲಿ ಇರು ಅಂತ ಹೇಳಿದ್ರೆ ಇರ್ತಿರ್ಲಿಲ್ಲ. ಈಗ ನೋಡಿದ್ರೆ ಹೀಗ್ ಕೂತಿದ್ಯಾ. ಪ್ರಚಾರ ಇಲ್ವಾ? ಇದೆ ಅದಕ್ಕೆ, ಆದ್ರೆ ಯಾಕೋ ಹೋಗೋದಕ್ಕೆ ಮನ್ಸಿ. ಮನ್ಸಿಲ್ಲ ಅಂದ್ರೆ ಹೇಗೆ ತೀರ್ಥ? ಇದು ನಿನ್ ಭವಿಷ್ಯದ ಪ್ರಶ್ನೆ. ಹೌದು ಅದಕ್ಕೆ. ಅದಕ್ಕೆ ನಿಮ್ಮ ಹತ್ರ ಒಂದು ಸಹಾಯ ಕೇಳ್ಬೋದಾ? ಕೋರ್ಸ್. ನಿನಗೆ ಹೆಲ್ಪ್ ಬೇಕು ಅಂದ್ರೆ ನಾನು ಮಾಡಲ್ಲ ಅಂತೀನ. ಎನಿಥಿಂಗ್ ಫಾರ್ ಯು, ಹೇಳು. ನನಗೆ 25 ಲಕ್ಷ ಹಣ ಬೇಕಿತ್ತು. 25 ಲಕ್ಷ? ಆರ್ ಯು ಕಿಡಿಂಗ್ ಮೀ? ನನ್ನ ಹತ್ರ ಎಲ್ಲಿಂದ ಬರ್ಬೇಕು ಅಷ್ಟೊಂದು ಹಣ? ಆಫೀಸ್ ಅಕೌಂಟ್ ಇಂದ ಕೊಡೋಣ ಅಂದ್ರೆ ₹1 ಆಚೆ ಈಚೆ ಆಗ್ಬಾರ್ದು ಅಂತ ಮಾವ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಅದಕ್ಕೆ, ನಾನು ಆಫೀಸಿಂದ ಹಣ ಕೇಳ್ತಾ ಇಲ್ಲ. ನಿಮಗೆ ಪರಿಚಯ ಇರೋರು ಯಾರ ಹತ್ರ ಆದ್ರೂ ಹಣ ಹೊಂದಿಸ್ಬೋದಾ ಅಂತ. ಸಹಾಯ ಅಂತ ಅಲ್ಲ, ಸಾಲ ಅಂತಾನೆ ಕೊಡ್ಲಿ, ಬಡ್ಡಿ ನಾನು ಕೊಡ್ತೀನಿ. ಬಡ್ಡಿಗಾದ್ರೆ ಯೋಚನೆ ಮಾಡ್ಬೋದು. ಇಟ್ಸ್ ಅ ಹ್ಯೂಜ್ ಅಮೌಂಟ್. ಯೋಚನೆ ಮಾಡು ತೀರ್ಥ. ಯೋಚನೆ ಮಾಡಿದ್ದೀನಿ ಅದಕ್ಕೆ. ನನಗೆ ಹಣ ಬೇಕು. ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅದಕ್ಕೆ. ಇದೊಂದು ಕೆಲಸ ಮಾಡಿದ್ರೆ ನಾ ಎಲೆಕ್ಷನ್ ಗೆಲ್ಲೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ದಯವಿಟ್ಟು ಸಹಾಯ ಮಾಡಿ ಅದಕ್ಕೆ. ಅಫ್ಕೋರ್ಸ್ ತೀರ್ಥ, ನೀನ್ ಇಷ್ಟು ರಿಕ್ವೆಸ್ಟ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ನೀನ್ ಗೆಲ್ತೀಯ ಅನ್ನೋದಾದ್ರೆ ನಾನ್ ಹೆಲ್ಪ್ ಮಾಡಲ್ವಾ? ಅಫ್ಕೋರ್ಸ್. ಥ್ಯಾಂಕ್ ಯು ಅದಕ್ಕೆ. ಮೊನ್ನೆ ನಡೆದಿರೋ ಜಗಳ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸಹಾಯ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ತೀರ್ಥ, ನಾನೇನ್ ಸಣ್ಣ ಹುಡುಗಿ ಅಂತ ಅನ್ಕೊಂಡಿದ್ಯಾ? ಬೇಡದೇ ಇರೋದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸೋದಕ್ಕೆ ನಾನೇನ್ ಬೇರೆಯವ್ರ ಥರನ? ಆದಷ್ಟು ಬೇಗ ಹಣ ಹೊಂದಿಸಿ ನಿನಗೆ ಹೇಳ್ತೀನಿ. ಥ್ಯಾಂಕ್ ಯು ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ.